ಅನೇಕರು ಬೇರೆ ಬೇರೆ ವಿಷಯ ಮಾತಾಡಿದ್ದಾರೆ. ಅದನ್ನು ಪುನಃ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಈಗ SSLC ರಿಸಲ್ಟು ಸುಮಾರು ಕಲ್ಯಾಣ ಕರ್ನಾಟಕದಲ್ಲಿ 2 ಲಕ್ಷ ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ಕೂಡ್ತಾರೆ. ನನ್ನ ಅಧ್ಯಕ್ಷರೇ, ಅದರಲ್ಲಿ 1 ಲಕ್ಷ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. 1 ಲಕ್ಷ ವಿದ್ಯಾರ್ಥಿಗಳು. ಇದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ. ಪಾಪ ಎಲ್ಲ ಮಕ್ಕಳು ಪಾಸ್ ಆಗಲೇಬೇಕು ಅಂತ ಅಪೇಕ್ಷೆ ಅಂತ ಕಷ್ಟಪಟ್ಟು ಓದ್ತಾರೆ, ಶಿಕ್ಷಕರು ಓದಿಸ್ತಾರೆ. ಆದರೆ ಫೇಲ್ ಯಾಕೆ ಆಗ್ತಾರೆ? ಫೇಲ್ ಯಾಕೆ ಆಗ್ತಾರೆ ಅಂದರೆ ಅವ್ರ ಮನೆಯಲ್ಲಿ ತಂದೆ ತಾಯಿ ಅಶಿಕ್ಷಿತರು, ಆ ಅಭ್ಯಾಸದ ಬಗ್ಗೆ ಅವರಿಗೆ ಅಷ್ಟೊಂದು ಮಹತ್ವ ಗೊತ್ತಿಲ್ಲ. ಮನೆಯಲ್ಲಿ ಬಂದರೆ ಅವರನ್ನು ಕಾಳಜಿ ಕೊಟ್ಟು ಓದಿಸೋದಿಲ್ಲ. ಹಾಗಾಗಿ ಪಾಪ ಮಕ್ಕಳಿಗೆ ಸರಿಯಾಗಿ ಶಾಲೆಯಲ್ಲಿ ಪಾಠನೂ ಹೇಳ್ಕೊಡೋದಿಲ್ಲ, ಮನೆಯಲ್ಲಿ ಕೂಡ ಓದೋದಿಲ್ಲ. ಈ SSLC ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. ನನ್ನ ಅಧ್ಯಕ್ಷರೇ, 2024-25ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ತಮ್ಮ ಜಿಲ್ಲೆಯಲ್ಲಿ ನನ್ನ ಅಧ್ಯಕ್ಷರೇ, 91.12% ಫಲಿತಾಂಶ ನಮ್ಮಲ್ಲಿ ಬಂದಿದೆ ದಕ್ಷಿಣ ಕನ್ನಡದಲ್ಲಿ. ಭಾಳ ಸಂತೋಷ. ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಮಕ್ಕಳು ಅಲ್ಲಿ ಪ್ರತಿಭೆಯನ್ನು ತೋರಿಸ್ತಾ ಇರೋದು, ಮುಂದೆ ಹೋಗ್ತಾ ಇರೋದು, ನಾವೆಲ್ಲ ಸಂತೋಷ ಪಡ್ತೀವಿ. ಅದೇ ಥರ ಉಡುಪಿ ಜಿಲ್ಲೆಯಲ್ಲಿ ಅದು ರಿಸಲ್ಟ್ ಬರಲಿಕ್ಕೆ ಮಕ್ಕಳು ಮಾತ್ರ ಅಲ್ಲ, ಅವ್ರು ಹೆತ್ತವ್ರು ಕೊಡೋಕ್ಕೆ ಪ್ರಮುಖ ಕಾರಣ ಆಗ್ತದೆ. ನಾನು ಅದನ್ನು ಹೇಳಿದಲ್ಲ ಅಧ್ಯಕ್ಷರೇ. ಈಗ ನಮ್ಮ ತಂದೆ ತಾಯಿಗಳಿಗೆ ಕನ್ನಡವೂ ಬರಲ್ಲ, ಯಾವ ಭಾಷೆನೂ ಬರಲ್ಲ, ಓದೋಕ್ಕೂ ಬರಲ್ಲ, ಮಕ್ಕಳಿಗೆ ಏನು ಓದಿಸ್ತಾರೆ? ಅವ್ರ ಮನೆಯಲ್ಲಿ ಮಕ್ಕಳು ಕೂಡ ಜವಾಬ್ದಾರಿ ಪಾಲಕರು ತಗೋಬೇಕಾಗ್ತದೆ. ಆದರೆ ದುರ್ದೈವದಿಂದ ಆ ತಂದೆ ತಾಯಿಗಳೇ ಶಿಕ್ಷಣ ಕಲ್ತಿಲ್ಲ ನಮ್ಮಲ್ಲಿ. ನಾನೇ ಮೊದಲನೇ ಕನ್ನಡ ಶಾಲೆಗೆ ಪ್ರಾಥಮಿಕ ಹಂತದಲ್ಲಿ ಸೇರಿಕಾದಂಥ ವಿದ್ಯಾರ್ಥಿ ನಮ್ಮೂರಲ್ಲಿ. ಹಾಗಾಗಿ ಚಾರಿತ್ರಿಕ ಕಾರಣದೆ ಅಂತ ನಾನು ಅದಕ್ಕೆ ಹೇಳಿದೆ. ನಾನು ಈ ಉಡುಪಿ ಜಿಲ್ಲೆಗೆ ಬಂದರೆ, ನಿಮ್ಮ ಉಡುಪಿ ಜಿಲ್ಲೆಯಲ್ಲಿ 89.96%. ಅದೇ ಮಾನ್ಯ ಅಧ್ಯಕ್ಷರೇ, ಕಲಬುರಗಿ ಜಿಲ್ಲೆ ಬಂದರೆ 42.43%, ಅರ್ಧಕ್ಕಿಂತ ಕಡಿಮೆ. ಅದೇ ರೀತಿ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆ ಕೊನೆ ಸ್ಥಾನ ಇದು ಪ್ರತಿ ವರ್ಷ. ವಿಜಯಪುರ ಜಿಲ್ಲೆ ಬಂದರೆ 49.58%, 42.43% ಫಲಿತಾಂಶ. ಮೈಸೂರು ಕೊನೆ ಸ್ಥಾನ ವಿಜಯಪುರ ಜಿಲ್ಲೆ. ಯಾದಗಿರಿ ಜಿಲ್ಲೆ ಬಂದರೆ 51.6%, 52.6%. ಬೀದರ್ ಜಿಲ್ಲೆಗೆ ಬಂದರೆ 53.25%. ಕೊಪ್ಪಳ ಜಿಲ್ಲೆಗೆ ಬಂದರೆ 57.32%. ಬಳ್ಳಾರಿ ಜಿಲ್ಲೆಗೆ ಬಂದರೆ 60.20%. ಕಲಬುರಗಿ ಜಿಲ್ಲೆಯ ಫಲಿತಾಂಶ ದಕ್ಷಿಣ ಕನ್ನಡ ಜಿಲ್ಲೆಗಿಂತ ಅರ್ಧಕ್ಕಿಂತ ಕಡಿಮೆ ಇರೋದು ನಮಗೆ ಶೋಭೆ ತರ್ತದೆ. ಮಾನ್ಯ ಅಧ್ಯಕ್ಷ, ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಶೋಭೆ ತರ್ತದೆ. ಒಂದು ಸರ್ಕಾರ ಇದೆ, ಜವಾಬ್ದಾರಿ ಸರ್ಕಾರ ಇದೆ, ಶಾಲೆಗಳನ್ನು ಕಟ್ಟಿದ್ದೀವಿ, ಅಲ್ಲಿ ಓದ್ತಾ ಇದ್ದಾರೆ ಮಕ್ಕಳು. ಯಾಕೆ ಆದರೆ ಫಲಿತಾಂಶದಲ್ಲಿ ನಾವು ಹಿಂದೆ ಬೀಳ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ವಿಶೇಷವಾದಂಥ ಏನಾದರೂ ಚಿಂತನೆ ಮಾಡಿದ್ದೇವೆ? ಇದಕ್ಕೇನಾದರೂ ಒಂದು ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ಕಟ್ಟಿ ಮಕ್ಕಳಿಗೆ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಂತ ನಾವೇನಾದರೂ ಪ್ರಯತ್ನ ಮಾಡಿದ್ದೇವೆ? ಪರೀಕ್ಷೆಯಲ್ಲಿ ಮಕ್ಕಳು ಫೇಲ್ ಆಗ್ತಾರೆ, ಆಮೇಲೆ ಪತ್ರಿಕೆಯಲ್ಲಿ ಬರ್ತದೆ, ಪತ್ರಿಕೆ ಬರೆದ ಮೇಲೆ ಆರೋಪ ಪ್ರತ್ಯಾರೋಪಗಳು ನಡೀತವೆ. ಸರ್ಕಾರದವ್ರು ಏನು ಮಾಡ್ತಾರೆ? ಶಿಕ್ಷಕರ ಮೇಲೆ ಸವಾರಿ ಮಾಡ್ತಾರೆ. ಶಿಕ್ಷಕರದ್ದು ತಪ್ಪಿದೆ, ಪಾಲಕರದ್ದು ತಪ್ಪಿದೆ. ಆದರೆ ಮಕ್ಕಳು ಪಾಪ ಏನು ಮಾಡಿದ್ದಾರೆ? ಅವ್ರು ಯಾವ ಪಾಪ ಮಾಡಿದ್ದಾರೆ? ಆ ಮಕ್ಕಳು ಫೇಲ್ ಆದಮೇಲೆ ಮಾನ್ಯ ಅಧ್ಯಕ್ಷರೇ, 1 ಸಲ ಅಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ನು, 1 ಸಲ 2 3 ಸಲನೂ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ತೊಗೊಂಡು ಕೊನೆಗೆ ಪಾಸಿಂಗ್ ಮಾರ್ಕ್ಸ್ ಹಾಕಿ ಅವರಿಗೆ ಪಾಸ್ ಮಾಡಿ ಕಳಿಸ್ತೀವಿ. ಮುಂದೆ ಅವರು ಕಾಲೇಜುಗಳಿಗೆ ಹೋದಾಗ ಅವರು ಮತ್ತೆ ಡ್ರಾಪ್ಔಟ್ ಆಗಿ ವಾಪಸ್ ಬರ್ತಾರೆ. ಯಾಕಂದರೆ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕಾಗ್ತಾಯಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿದ್ದರು. ಆ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡೋದೇ ಹೋಗಿದ್ದರೆ ಅಭಿವೃದ್ಧಿಗೆ ಯಾವುದೂ ಬೆಲೆ ಇಲ್ಲ, ಯಾವುದೂ ಅರ್ಥ ಇಲ್ಲ ಅನ್ನೋಂಥ ಮಾತನ್ನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಮಾನ್ಯ ಅಧ್ಯಕ್ಷರೇ, ಈ ಅತಿಥಿ ಶಿಕ್ಷಕರನ್ನು ಮೊದಲೇ ನಮ್ಮ ರಾಜ್ಯದಲ್ಲಿ 58,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. 58,000. ಬರೀ ಕಲ್ಯಾಣ ಕರ್ನಾಟಕದಲ್ಲೇ 24,000 ಹುದ್ದೆಗಳು ಖಾಲಿ ಇದ್ದಾವೆ ಬರೀ ಕಲ್ಯಾಣ ಕರ್ನಾಟಕದಲ್ಲಿ. ಅಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳ ಶಿಕ್ಷಕರ ಹುದ್ದೆ ಖಾಲಿ ಇದ್ದಾವೆ ಅನ್ನೋದನ್ನು ಅಂಕಿ ಸಂಖ್ಯೆ ಹೇಳ್ತದೆ. ಮತ್ತು ಅತಿಥಿ ಶಿಕ್ಷಕರನ್ನು ತೊಗೋಬೇಕಂಥೇಳಿ ಸರ್ಕಾರದವರು ಒಂದು ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಜೂನ್ನಲ್ಲಿ ಸ್ಕೂಲ್ಗಳು ಪ್ರಾರಂಭ ಆಗ್ತವೆ. ಅತಿಥಿ ಶಿಕ್ಷಕರನ್ನು ಯಾವಾಗ ತೊಗೋತೀವಿ? ನಾವು ಅರ್ಜಿ ಕರೆದು ಇಂಟರ್ವ್ಯೂ ಮಾಡಿ ಮೆರಿಟ್ ಮೇಲೆ ತೊಗೋತೀವಿ. ಯಾವಾಗ? ಆಗಸ್ಟ್ ಸೆಪ್ಟೆಂಬರಲ್ಲಿ ಅತಿಥಿ ಶಿಕ್ಷಕರನ್ನು ತೊಗೋತೀವಿ.
ಆಗಸ್ಟ್ ಸೆಪ್ಟೆಂಬರಲ್ಲಿ ಅರ್ಧ ಸಿಲೆಬಸ್ ಮುಗಿದಿರ್ತದೆ. ಮುಂದೆ ಅರ್ಧ ದಸರಾ ಹಾಲಿಡೇ ಬರ್ತವೆ, ಆಮೇಲೆ ಮತ್ತೆ ಪರೀಕ್ಷೆ ಬರ್ತವೆ ಮಾರ್ಚಲ್ಲಿ. ಆ ಶಾಲೆ ಮಾಸ್ಟರ್ಗಳು ಯಾವ ರೀತಿ ಪಾಠ ಹೇಳ್ಕೊಡೋಕ್ಕೆ ಸಾಧ್ಯತೆ ಇದೆ, ಯಾವ ರೀತಿ ಸಿಲೆಬಸ್ ಮುಗಿಸೋಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಮಕ್ಕಳು ಅವ್ರ ಭವಿಷ್ಯಕ್ಕೆ ದೊಡ್ಡ ಹಾನಿ ಆಗ್ತಾ ಇದೆ. ಇದರ ಬಗ್ಗೆ ಸರ್ಕಾರ ಭಾಳ ದೊಡ್ಡ ಒಂದು ಚಿಂತನೆಯನ್ನು ಮಾಡಬೇಕಾಗ್ತದೆ ಮತ್ತು ಅದರ ಬಗ್ಗೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಈಗ ಮಾನ್ಯ ಅಧ್ಯಕ್ಷರೇ, ಗಡಿನಾಡದ ಭಾಗದ ಸಮಸ್ಯೆ ಏನಂದರೆ ಈ ಬಳ್ಳಾರಿ ಜಿಲ್ಲೆ ತೋಡ್ರಿ. ಆ ಬಳ್ಳಾರಿ ಜಿಲ್ಲೆ ಹಳ್ಳಿಗಳಿಗೆ ಹೋದರೆ ಅಲ್ಲಿ ಆಡು ಭಾಷೆ ನಾಡು ಭಾಷೆ ಬೇರೆಯೇ ಇದೆ. ನಾವೆಲ್ಲರೂ ಕನ್ನಡ ಅಂತ ಆಡು ಭಾಷೆ ತಾಯಿ ಮಾತೃಭಾಷೆ ಬರಿತೀವಿ, ಮಾತೃಭಾಷೆ ಎಲ್ಲರದು ಕನ್ನಡ ಇಲ್ಲ. ನಿಮ್ಮಲ್ಲಿ ತುಳು ಇರ್ಬೋದು, ನಮ್ಮ ಕಡೆ ಮರಾಠಿ ಇರ್ಬೋದು, ಮತ್ತೊಂದು ಕಡೆ ತೆಲುಗು ಇರ್ಬೋದು. ಮಾತೃಭಾಷೆನೇ ಬೇರೆ. ಲಮಾಣಿ ಜನರಿಗೆ ಪಾಪ ಮಾತೃಭಾಷೆ ಲಮಾಣಿ ಭಾಷೆ. ಅವರು ಯಾರ ಹೆಸರು ಹಾಕ್ತಾರಲ್ಲಿ ಹೆಸರು ಸತ್ಯ ಗೊತ್ತಿಲ್ಲ, ಶಾಸಕರ ಹೆಸರು ಸತ್ಯ. ಪಾಟೀಲ್ ಅಂತ ನಿಮ್ಗೆ ಗೊತ್ತಿದೆ ಅಲ್ಲ, ಮಾನ್ಯ ಅಧ್ಯಕ್ಷ ಅವ್ರದ್ದು ಬೆಲ್ಲಕಾಯಿ ಬರೀ ರಗಳೆ ಆಯ್ತು. ಎಲ್ಲದರೂ ನಮ್ಮ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಗಡಿಭಾಗದ ಸಮಸ್ಯೆ ಇದೆ. ನಾವು ಕನ್ನಡ ಶಾಲೆಗಳನ್ನು ತಾಂಡದಲ್ಲಿ ತೆರಿತೀವಿ, ಆ ಶಿಕ್ಷಕರಿಗೆ ಕಳಿಸ್ತೀವಿ. ಆ ಮಕ್ಕಳಿಗೆ ಕನ್ನಡನೇ ಬರೋದಿಲ್ಲ, ಅವ್ರು ಮಾತಾಡೋದು ಲಂಬಾಣಿ ಭಾಷೆ. ಅದೇ ಥರ ಗಡಿನಾಡಿನ ಭಾಗದಲ್ಲಿ ಮಕ್ಕಳು ಮಾತಾಡೋದು ತೆಲುಗು ಭಾಷೆ. ಅಲ್ಲಿ ಗಡಿನಾಡಿನಲ್ಲಿ ಮರಾಠಿ ಭಾಷೆ ಮಾತಾಡೋದು ಶಿಕ್ಷಕರು ಅಲ್ಲಿ ಸಿಗೋದಿಲ್ಲ, ಕನ್ನಡ ಎಲ್ಲ ಕಡೆ ಸಿಗೋದಿಲ್ಲ. ಹೀಗಾಗಿ ಆ ಮಕ್ಕಳಿಗೆ ಮತ್ತು ಶಿಕ್ಷಣಕ್ಕೆ ಸಂಪರ್ಕವೂ ಇಲ್ಲ ಮತ್ತು ಅದು ಸಾಧ್ಯವೂ ಆಗ್ತಾಯಿಲ್ಲ. ಹೀಗಾಗಿ ಅನೇಕ ಮಕ್ಕಳು ಇವತ್ತು ಶಾಲೆಯಿಂದ ವಂಚಿತರಾಗಿ ವಾಪಸ್ ಮನೆಗೆ ಹೋಗ್ತಾರೆ. ಅದು ನಮ್ಮ ಭಾಗದಲ್ಲಂತೂ ದೊಡ್ಡ ಸಮಸ್ಯೆ. ಮಾನ್ಯ ಅಧ್ಯಕ್ಷರೇ, ಈ ಬರಗಾಲದಲ್ಲಿ ಪಠ್ಯಪಾಠಿಗಾಗಿ ಬೇರೆ ಕಡೆ ಗುಳೆ ಹೋಗ್ತಾರೆ. ಗುಳೆ ಹೋದಾಗ ಅಲ್ಲಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಶಾಲೆ ಬಿಟ್ಟು ಬರ್ತಾರೆ, ಅಲ್ಲಿ ಹೋಗಿ ಮರಾಠಿ ಕಲಿಸ್ತಾರೆ, ತೆಲುಗು ಕಲಿಸ್ತಾರೆ, ಬೇರೆ ಬೇರೆ ಭಾಷೆ ಕಲಿಸ್ತಾರೆ. ವಾಪಸ್ ಮತ್ತೆ ಬಂದಾಗ ಆ ಕಡೆ ಆ ಮಕ್ಕಳಿಗೆ ತೆಲುಗುನೂ ಬರಲ್ಲ, ಮರಾಠಿನೂ ಬರಲ್ಲ, ಕನ್ನಡವೂ ಬರಲ್ಲ, ಇಂಗ್ಲೀಷ್ ಅಂತೂ ಬಂದೇ ಬರಲ್ಲ. ಹೀಗಾಗಿ ಇವತ್ತು ಈ ಶಿಕ್ಷಣದಲ್ಲಿ ನಾವು ಎಲ್ಲಿವರೆಗೆ ನಾವು ಒಂದು ವ್ಯವಸ್ಥಿತವಾದಂಥ ಒಂದು ಕೆಲಸವನ್ನು ಮಾಡೋದಿಲ್ಲ, ಅಲ್ಲಿವರೆಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಆಗಲಿ ಮುಂಬೈ ಕರ್ನಾಟಕ ಆಗಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತನ್ನು ಈ ಸಂದರ್ಭದಲ್ಲಿ ಮಾನ್ಯ ಹೇಳ್ತಾ ಅಧ್ಯಕ್ಷರೇ, ಇವತ್ತು ಕಲಬುರಗಿ ಯೂನಿವರ್ಸಿಟಿ ಒಂದೇ ಉದಾಹರಣೆ ಹೇಳ್ತೀನಿ. ಕಲಬುರಗಿ ಯೂನಿವರ್ಸಿಟಿಯಲ್ಲಿ 93% ಬೋಧಕರ ಹುದ್ದೆಗಳು ಖಾಲಿ ಇದ್ದಾವೆ, ಲೆಕ್ಚರರ್ಸ್ ಪ್ರೊಫೆಸರ್ಸ್ ಇಲ್ಲ. 93%. ಮಾನ್ಯ ಅಧ್ಯಕ್ಷರೇ, ಆ ಭಾಗ ಪ್ರದೇಶ ಮುಂದುವರಬೇಕಂದ್ರೆ ಇವತ್ತು ಯೂನಿವರ್ಸಿಟಿಗಳಲ್ಲಿ ಶಿಕ್ಷಕರೇ ಇಲ್ಲ, ಟೀಚರ್ಸೇ ಇಲ್ಲ. ಅದೇ ಪರಿಸ್ಥಿತಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಗೂ ಇದೆ. ಅದೇ ಪರಿಸ್ಥಿತಿ ಬೀದರ್ದ ವೆಟರ್ನರಿ ಯೂನಿವರ್ಸಿಟಿಗಿದೆ. ಅಲ್ಲಿ ಅನುದಾನ ನಾವು ಕೊಡ್ತಾ ಇಲ್ಲ. ಆದರೆ ವಿಶ್ವವಿದ್ಯಾಲಯಗಳು ನಡಿಬೇಕಂದ್ರೆ ಹೇಗೆ ಸಾಧ್ಯತೆ? ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಸ್ ಮಾಡೋಕ್ಕೆ ಹೇಗೆ ಸಾಧ್ಯತೆ ಇದೆ? ಮಾನ್ಯ ಅಧ್ಯಕ್ಷರೇ, ನೀವು ಮೊನ್ನೆ ನಿಮ್ಮ ನೇತೃತ್ವದಲ್ಲಿ ನಮ್ಮನ್ನು ಅಮೆರಿಕ ಕರ್ಕೊಂಡು ಹೋಗಿದ್ರಿ, ಬೋಸ್ಟನ್ದಲ್ಲಿರ್ತಕ್ಕಂಥ ಒಂದು ಸಮ್ಮೇಳನಕ್ಕೆ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನೀವು ಸೇರಿ ಒಂದು 3-4 ಕಡೆ ಯೂನಿವರ್ಸಿಟಿಗಳಿಗೆ ಭೇಟಿ ಕೊಟ್ಟಿವಿ. ಅಲ್ಲಿ ಸಂಶೋಧನೆಗೆ ಎಷ್ಟು ದುಡ್ಡು ಮಹತ್ವ ಕೊಟ್ಟು ಖರ್ಚು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇವತ್ತು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರೇ ಅಪಾಯಿಂಟ್ಮೆಂಟ್ ಮಾಡಿಲ್ಲ, ಟೀಚರ್ಸೇ ಇಲ್ಲ. ಆ ಮಕ್ಕಳು ಪಾಠ ಹೆಂಗೆ ಮಾಡ್ತಾರೆ, PhD ಹೆಂಗೆ ಮಾಡ್ತಾರೆ, MPhil ಹೆಂಗೆ ಮಾಡ್ತಾರೆ, ಗೈಡ್ ಇಲ್ಲ ಅವರಿಗೆ. ಈ ಪರಿಸ್ಥಿತಿ ಆ ಮಕ್ಕಳದಿದೆ. ಇದು ಸಾಮಾನ್ಯವಾಗಿ ಬಹುತೇಕ ಹೊಸದಾಗಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದಾರಲ್ಲ, ಅಲ್ಲಿ ಕೂಡ ಅನುದಾನ ಇಲ್ಲ. ನನ್ನ ಸಿಂಡಿಕೇಟ್ ಮೆಂಬರ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಹಂಪಿ ಯೂನಿವರ್ಸಿಟಿಗೆ. ಹಂಪಿ ಯೂನಿವರ್ಸಿಟಿ ಭಾಳ ದೊಡ್ಡ ಕನಸನ್ನು ಕಂಡು ಕಟ್ಟಿದಂಥ ಹಂಪಿ ಯೂನಿವರ್ಸಿಟಿ, ಅಲ್ಲಿ ಕೂಡ ಅನುದಾನ ಇಲ್ಲ. ಅಲ್ಲಿ ಸಾಮಾನ್ಯ ಕೆಲಸಗಾರರಿಗೆ, ಅಲ್ಲಿ D ಗ್ರೂಪ್ ನೌಕರರಿಗೆ ಕೊಡೋದಕ್ಕೆ ಸಂಬಳ ಇಲ್ಲ. ಪಾಪ ಅವರು ಅಳ್ತಾ ಇದ್ದರು ನಾನು ಹೋದಾಗ. ಹೀಗಾಗಿ ಇವತ್ತು ಶಿಕ್ಷಣದ ಬಗ್ಗೆ ನಮ್ಮ ಸರ್ಕಾರ ಅತಿ ಹೆಚ್ಚು ಮಹತ್ವ ಕೊಡದೆ ಹೋಗಿದ್ದರೆ ಇವತ್ತು ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ,